ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದಾರೆ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನಮ್ಮ ದಾವಣಗೆರೆಯ ದುಗ್ಗಮ್ಮನ ಜಾತ್ರೆಗೆ ನಿಮ್ಮನ್ನೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಆ ದಿನ ಬಂದಿದೆ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ರೋಡ್ ತುಂಬ ಯಾವ ಕಡೆ ನೋಡಿದರೂ ಕೂಡ ಲೈಟಿಂಗ್ ಸಿಸ್ಟಮ್ಸ್ನ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನಾವು ದುಗ್ಗಮ್ಮನ ಒಂದು ದ್ವಾರ ಬಾಕ್ಲ ಹತ್ರ ನಾವು ಇಲ್ಲಿ ಆಟೋನ ನಿಲ್ಲಿಸಿದ್ರು. ಇದಕ್ಕಿಂತ ಹಿಂದೆನೇ ನಿಲ್ಲಿಸ್ತಿದ್ರು ಆಟೋನ. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತಂದಿದ್ದಾರೆ, ಇಲ್ಲಿವರೆಗೂ ತಂದಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅರ್ಧ ದಾರಿಗೆ ನಿಲ್ಲಿಸೋರು. ಇದು ನಮ್ಮ ದಾವಣಗೆರೆ ದುಗ್ಗಮ್ಮನ ದ್ವಾರ ಬಾಗಿಲು ಅಂತ ಹೇಳ್ತೀವಿ. ಸೊ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು. ಇಲ್ಲಿಂದನೇ ಜಾತ್ರೆ ಸ್ಟಾರ್ಟ್ ಆಗಿದೆ. ಸೊ ಭ್ರಮರನ್ನು ಒಂದೇ ಕರ್ಕೊಂಬಂದಿದ್ದೀವಿ, ಅಜ್ಜು ಕರ್ಕೊಂಬರೋಕ್ಕಾಗಿಲ್ಲ. ನೀವೇ ನೋಡಿ ಮುಂದೆ ಎಷ್ಟು ಜನ ಇರ್ತಾರೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ತುಂಬ ರಶ್ ಇರುತ್ತೆ. ಇಬ್ಬರನ್ನು ಕರ್ಕೊಂಬಂದರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿಬಿಟ್ಟು ಅವನನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ. ಅವನಿಗೇನು ಬೇಕೋ ಅವನ್ನೆಲ್ಲ ತೊಗೊಂಡು ಹೋಗ್ಬೇಕಷ್ಟೆ. ಇವಾಗ ನಾವು ಎಂಟ್ರೆನ್ಸಲ್ಲಿ ಬರ್ತಾಯಿದ್ದೀವಿ. ಇವತ್ತು ಕೂಡ ತುಂಬ ಜನ ಇದ್ದಾರೆ. ಕರೆಕ್ಟು ಹೇಳ್ಬೇಕಂತ ಹೇಳಿದರೆ ಒಂದು 15 ದಿವಸದವರೆಗೂ ಇದೇ ರೀತಿಯೇ ರಶ್ ಇರುತ್ತೆ. ಪ್ರತಿ ವರ್ಷ ಇದು ಜಾತ್ರೆ ನಡೆಯೋದಿಲ್ಲ, 2 ವರ್ಷಕ್ಕೊಮ್ಮೆ ನಡೆಯೋದ್ರಿಂದ ತುಂಬಾ ರಶ್ ಇರುತ್ತೆ. ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ದಾವಣಗೆರೆ ದುಗ್ಗಮ್ಮನ ಜಾತ್ರೆ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಹೇಗೆ ಫೇಮಸ್ಸೋ ಅದೇ ರೀತಿ ದಾವಣಗೆರೆಯಲ್ಲಿ ದುಗ್ಗಮ್ಮನ ಜಾತ್ರೆ ಅಂದರೆ ತುಂಬ ಫೇಮಸ್ಸು. ದಾವಣಗೆರೆ ತಾಯಿ ಅಂತಲೇ ಕೂಡ ಕರಿತೀವಿ ನಾವು ಈ ಅಮ್ಮನ್ನ. ದಾವಣಗೆರೆಯಲ್ಲಿ ಏನೇ ಕಷ್ಟ ಬಂದರೂ ಕೂಡ ಈ ತಾಯಿ ಹತ್ರ ನಾವು ಹೋಗಿ ಎಲ್ಲರೂ ಕೂಡ ಬೇಡ್ಕೊಂಡ್ರೆ ಆ ತಾಯಿ ಆ ಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ. ಸೊ ಅದು ನಂಬಿಕೆ ಅಂತಲ್ಲ, ಅದು ಯಾವಾಗಲೂ ನಿಜ. ಆ ತಾಯಿ ನಮ್ಮ ದಾವಣಗೆರೆನ ಮತ್ತು ತನ್ನನ್ನು ನಂಬಿದವ್ರನ್ನ ಯಾವತ್ತೂ ಆ ತಾಯಿ ಕೈ ಬಿಟ್ಟಿಲ್ಲ. ತುಂಬಾ ಚೆನ್ನಾಗಿದೆ ಜಾತ್ರೆ ಮಾತ್ರ. ಇಲ್ಲಿ ನೋಡ್ತಿದ್ದೀರಾ, ಭ್ರಮರಂಗೆ ಹೇಳ್ತಾ ಇದ್ದೀವಿ ಹಾಯ್ ಹೇಳು ಅಂತ ಹೇಳಿದರೆ ಅವಳು ಆ ಕಡೆ ನೋಡಿಕೊಂಡು ನಂಗೆ ಪಿ ಬೇಕು ಅಂತ ಹೇಳ್ಕೊಳ್ತಾ ಆ ಕಡೆ ತಿರುಗಿ ಹಾಯ್ ಅಂತ ಹೇಳ್ತಿದ್ದಾಳೆ. ಫಸ್ಟಿಗೆ ನಾನು ಆಟೋದಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡೆ. ಅವಳು ಹಾಯ್ ಫ್ರೆಂಡ್ಸ್ ಅಂತ ಅಂದ್ಲು. ನಂಗೆ ತುಂಬ ಖುಷಿ ಆಯ್ತು. ಯಪ್ಪ, ನಾನು ಏನು ಹೇಳ್ಕೊಟ್ಟಿಲ್ಲ, ಆದರೂ ಕೂಡ ಅವಳೇ ಹೇಳ್ತಿದ್ದಾಳಲ್ಲ ಅಂತಂದೇಳಿ. ನೋಡ್ತಿದ್ರಲ್ಲ ಎಷ್ಟೊಂದು ಜನ ಇದೆ. ಬೀದಿ ತುಂಬ ಜಾತ್ರೆ ನಡೀತಾನೆ ಇದೆ. ಆ ಕಡೆ ಈ ಕಡೆ ಎಲ್ಲ ಜಾತ್ರೆಗಳು ಆಗಿದ್ದಾರೆ. ಈಗ ನಾವು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಬರ್ತಾ ಇದ್ದೀವಿ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನನ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ತುಂಬ ಜನ ಇದ್ದಾರೆ, ತುಂಬ ಸಣ್ಣ ಮಕ್ಕಳು ದೊಡ್ಡವರೆಲ್ಲ ಇದ್ದಾರೆ. ದೇವಸ್ಥಾನದೊಳಗಡೆ ಹೋಗಿಬಿಟ್ಟು ನಿಮ್ಮನ್ನು ತಾಯಿ ದರ್ಶನ ಮಾಡ್ಸೋಣ ಅಂತ ಅಂದ್ಕೊಂಡೆ. ಆದರೆ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತಂದರೆ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ನಾವು ನಿಂತ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ. ತುಂಬ ರಶ್ ಇದೆ. ಅದರಲ್ಲಿ ಬೇರೆ ಇವತ್ತು ಹುಣ್ಣಿಮೆ ಬೇರೆ, ಹಾಗಾಗಿ ತುಂಬ ರಶ್ ಇದೆ. ಸ್ವಲ್ಪ ಬಿಡುವಾದ್ಮೇಲೆ ನಾನು ಕರ್ಕೊಂಡೋಗಿ ನಿಮ್ಮನ್ನ ತಾಯಿ ದರ್ಶನ ಮಾಡಿಸ್ತೀನಿ. ಇವಾಗ ಹೊರಗಡೆನೇ ತಾಯಿನ ಇಕ್ಕಿದ್ದಾರೆ. ಏನಕ್ಕಂತ ಹೇಳಿದರೆ ತುಂಬ ಜನ ಈ ಥರ ರಶ್ ಇರುತ್ತಲ್ಲ, ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳಿಬಿಟ್ಟು ಒಳಗಡೆ ಹೋಗೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ತಾಯಿ ದರ್ಶನ ಆಗದೆ ಇರಬಾರ್ದು ಅಂತ ಹೇಳ್ಬಿಟ್ಟು ತಾಯಿ ಒಂದು ಮೂರ್ತಿನ ಹೊರಗಡೆ ಇಕ್ಕಿದ್ದಾರೆ. ಅಲ್ಲಿ ಎಲ್ಲರೂ ಫ್ರೀ ಇಲ್ಲದೆ ಇರೋರು, ಅಂದರೆ ಮಕ್ಕಳು ಕರ್ಕೊಂಬಂದಿರೋರು ಎಲ್ಲ ಅಲ್ಲಿ ಹೋಗ್ಬಿಟ್ಟು ತಾಯಿನ ದರ್ಶನ ಮಾಡ್ಕೋತಾರೆ. ನೋಡ್ತಿದ್ರಲ್ಲ ಎಷ್ಟೊಂದು ಜನ ಇದ್ದಾರೆ, ಫುಲ್ ಕ್ಯೂ ಇದೆ. ಹಬ್ಬದ ಟೈಮಲ್ಲಿ ಬಂದ್ವಿ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ದೊಡ್ಡ ಲೈನ್ ಇದು. 10 ಗಂಟೆಗೆ ನಾವು ಏನಾದರೂ ಬಂದು ಕ್ಯೂವಲ್ಲಿ ನಿಂತ್ವಿ ಅಂದರೆ 1 ಗಂಟೆಯಲ್ಲಿ 1 ಗಂಟೆಯಲ್ಲಿ ನಮ್ಗೆ ತಾಯಿ ದರ್ಶನ ಆಗುತ್ತೆ. ಅಷ್ಟು ರಶ್ ಇರುತ್ತೆ. ಇವತ್ತು ಬಂದುಬಿಟ್ಟು ಹಾಸ್ಯ ಮೇಳ ನಡೀತಾ ಇದೆ.
ಇಲ್ಲಿಗೆ ಇವತ್ತು ಫೇಮಸ್ ಹಾಸ್ಯ ಕಲಾವಿಗಾರ ಅಂತ ಹೇಳ್ಬೋದು. ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಕೂಡ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಮತ್ತು ಅವರು ಹಾಸ್ಯ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಸರ್ ಅಂತ ಹೇಳಿ. ಅವ್ರ ಜೊತೆ ಇನ್ನೊಬ್ಬರು ಕೂಡ ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ ಇವತ್ತು ಮಾತ್ರ. ಅಂದರೆ ಮತ್ತು ಈ ದಾವಣಗೆರೆಯಲ್ಲಿ ಈ ದುರ್ಗಮ್ಮ ಜಾತ್ರೆ ಇದ್ದಾಗ ಕುರಿ ಕಾಳಗ ನಡೆಯುತ್ತೆ, ಕುಸ್ತಿ ಪಟು ನಡೆಯುತ್ತೆ. ಮತ್ತು ಈ ರೀತಿ ಒಂದೊಂದು ದಿನ ಒಂದೊಂದು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮನ ದೇವಸ್ಥಾನದ ಮುಂದ್ಗಡೆ ನೆರವೇರಿಸ್ತಾರೆ. ಮತ್ತು ಇವತ್ತು ಹಾಸ್ಯ ಇದೆ, ಮತ್ತು ನಾಳೆ ಡ್ಯಾನ್ಸಿಂಗು, ಆ ಥರ ಕೆಲವೊಂದಷ್ಟು ಪ್ರೋಗ್ರಾಮ್ಸ್ನ ಡೈಲಿ ಇರುತ್ತೆ. ಈ ಜಾತ್ರೆ ಎಷ್ಟು ದಿನ ಇರುತ್ತೆ ಅಷ್ಟು ದಿನವೂ ಕೂಡ ಇರುತ್ತೆ. ಮತ್ತು ದಾವಣಗೆರೆ ಚಾನಲ್ಸ್ ಏನಂತ ಇದೆ, ಆವಿಷ್ಕಾರ್ ಚಾನಲ್ ಮತ್ತು BCN ಆ ಥರ ಎಲ್ಲ ಚಾನಲ್ಗಳಲ್ಲೂ ದಾವಣಗೆರೆ ಇಲ್ಲಿ ನಡೀತಿದ್ದಂಥ ಕೆಲವೊಂದಷ್ಟು ದೃಶ್ಯಗಳನ್ನ ನೇರ ಪ್ರಸಾರವಾಗಿ ಅಲ್ಲಿ ನಾವು ವೀಕ್ಷಿಸ್ಬೋದು. ಮತ್ತು ದೇವಸ್ಥಾನದಲ್ಲಿ ನಡೆಯುವಂಥ ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳು, ದೇವಸ್ಥಾನದಲ್ಲಿ ಆಗ್ತಿರುವಂಥ ಕೆಲವೊಂದಷ್ಟು ಇದನ್ನು ನಾವು TV ಮುಖಾಂತರನೇ ನಾವು ಮನೇಲಿ ಕೂತ್ಕೊಂಡು ನೋಡ್ಬೋದು. ನಾವೀಗ ಹಾಸ್ಯ ಮೇಳದ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಕಣ್ಣಿಗೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ತುಂಬ ಅಂದರೆ ತುಂಬಾ ಜನ ಇದ್ದಾರೆ. ಹೋಗ್ಬಿಟ್ಟು ಮಧ್ಯದಲ್ಲಿ ಹೋಗ್ಬಿಟ್ಟು ಸಿಕ್ಕೊಳಂಗಾಗುತ್ತೆ. ಒಂದು ಸಲ ಇವಾಗ ಹೋಗಬೇಕಾದ್ರೆ ನಮ್ಮ ಮನೆಯವರು ಹಿಂದೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಮುಂದೆ ಹೋಗಿಬಿಟ್ಟಿದ್ದೀನಿ. ಬಟ್ ಅವ್ರು ನನ್ನ ಹಿಂದೆ ಎಲ್ಲ ಪಾಪ ಅವ್ರು ನನ್ನ ನೋಡ್ಕೊಂಡು ಒಂದು ಕಡೆ ಹೋಗಿದ್ದಾರೆ, ನಾನು ಅವ್ರು ನೋಡ್ಕೊಂಡು ಇನ್ನೊಂದು ಕಡೆ ಹೋಗಿದ್ದೀನಿ. ಆಮೇಲೆ ನಾನು ಒಂದು ಕಡೆ ಸ್ಟಾಪ್ ಆಗಿ ಆಮೇಲೆ ಅವ್ರು ಫೋನ್ ಮಾಡಿದೆ. ಅದಾದಮೇಲೆ ಅವರು ನಾನಿರೋ ಪ್ಲೇಸಿಗೆ ಬಂದರು. ಆ ರೀತಿ ಆಯಿತು. ಸ್ವಲ್ಪ ಜಾಗ ಇಕ್ಕಟ್ಟಿದೆ. ಇಲ್ಲಿ ಇರೋ ಜಾಗದಲ್ಲೇ ಸ್ವಲ್ಪ ಜಾತ್ರೆ ತುಂಬಾ ಜೋರಾಗಿ ಮಾಡಿದಾರಲ್ಲ, ಹಾಗಾಗಿ ತುಂಬಾ ರಶ್ ಇದೆ. ಈಗ ಟೈಮ್ ಬಂದುಬಿಟ್ಟು ರಾತ್ರಿ 9 ಗಂಟೆ ಆಗ್ತಾಯಿದೆ. ಇನ್ನೂ ಕೂಡ ಇಷ್ಟೊಂದು ಜನ ಇದ್ದಾರೆ. ಬೆಳಗ್ಗೆ ಟೈಮಲ್ಲಿ ಕೆಲವೊಂದಷ್ಟು ಜನ ಬರ್ತಾರೆ. ನೈಟ್ ಟೈಮಲ್ಲಿ ಸ್ವಲ್ಪ ಬಿಸಿಲಿರೋದಿಲ್ಲ, ಆರಾಮಾಗಿ ಜಾತ್ರೆ ಮಾಡ್ಬೋದು ಅಂತ ಹೇಳಿಬಿಟ್ಟು ತುಂಬ ಜನ ಬರ್ತಾ ಇರ್ತಾರೆ. ಹಾಗಾಗಿ ಕ್ರೌಡ್ ಕೂಡ ತುಂಬಾ ಇದೆ. ನನ್ನ ಮಗನ ಕರ್ಕೊಂಬಂದಿದ್ರಂತೂ ಅದು ಕೊಡಿಸಿ ಇದು ಕೊಡಿಸಿ ಇದು ಕೊಡಿಸು ಅಂತ ಹೇಳಿ ತುಂಬಾ ತಲೆ ತಿಂತಿದ್ದ. ಏನಕ್ಕಂತ ಹೇಳಿದ್ರೆ ಮಕ್ಕಳು ಏನಿದ್ರು ಕಡಿಮೆ ಅಲ್ವಾ, ಯಾವ್ದು ನೋಡಿದ್ರು ಅದು ಬೇಕು ಇದು ಬೇಕು ಅಂತಂದು ಹೇಳೋದು. ನಾವಾಗಲಿ ಅಷ್ಟೇ ಚಿಕ್ಕವರಿದ್ದಾಗ ಒಂದು ವಸ್ತು ನೋಡಿದ್ರೆ ಅದನ್ನು ತೊಗೊತಿದ್ವಾ, ಮತ್ತು ಅದಾದಮೇಲೆ ಇನ್ನೊಂದು ಏನೋ ಕಂಡ್ರೆ ಅದು ಚೆನ್ನಾಗಿ ಕಂತಂದರೆ ಅದು ಬೇಕು ನಮಗೆ ಅಂತ ಹೇಳಿ ಹಠ ಮಾಡ್ತಿದ್ವಿ. ಅದೇ ರೀತಿ ಮಕ್ಕಳು ಕೂಡ ಹಠ ಮಾಡ್ತಾರೆ. ಬಟ್ ಏನು ಮಾಡೋಣ, ಮೊನ್ನೆ ತಾನೇ ನಾವು ಉಕ್ಕುಡ್ಗತ್ರಿಗೆ ಹೋಗಿಬಿಟ್ಟು ಅಲ್ಲೂ ಕೂಡ ಕೊಡಿಸ್ಕೊಂಬಂದಿದ್ದೆ. ಆದರೆ ಇವತ್ತು ಕರ್ಕೊಂಬರ್ಬೋದಿತ್ತು. ಬಟ್ ಆದರೆ ಹೇಳ್ತಿದ್ದೀನಲ್ಲ, ತುಂಬ ಜನ ಇರೋದ್ರಿಂದ ಮಕ್ಕಳನ್ನ ಮ್ಯಾನೇಜ್ ಮಾಡೋದಿಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಬರಲಿಲ್ಲ ಅಷ್ಟೇ. ಜಾತ್ರೆ ಒಳಗೆ ಹೋಗ್ಬೇಕಾದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಆದರೆ ಇಲ್ಲಿ ನೋಡಿ ಪಾಪ ಸಣ್ಣ ಮಗುನ ಹಿಡ್ಕೊಂಡು ಪಾಪ ಇವರು ಜಾತ್ರೆ ಹಾಕ್ಕೊಂಡಿದ್ದಾರೆ. ನನಗೆ ಒಂಥರ ಮನ್ಸು ಹಿಂಡ್ದಂಗೆ ಆಗ್ಬಿಡ್ತು. ಅಯ್ಯೋ, ಅಷ್ಟು ಪುಟ್ಟು ಪಾಪುನ ಕರ್ಕೊಂಬಂದುಬಿಟ್ಟು ಪಾಪ ಆ ಪಾಪುನ ಎಲ್ಲೋ ಒಂದು ಕಡೆ ಹಾಕಿದ್ದಾರೆ. ಅವ್ರ ಮುಂದ್ಗಡೆ ಕೂತ್ಕೊಂಡು ಅವ್ರು ವ್ಯಾಪಾರ ಮಾಡ್ತಿದ್ದಾರೆ. ಎಷ್ಟು ಕಷ್ಟ ಅಲ್ವಾ ಫ್ರೆಂಡ್ಸ್. ನಾವೇನು ಖುಷಿಯಿಂದ ಎಷ್ಟು ಜಾತ್ರೆ ಮಾಡೋದಕ್ಕೆ ಹೋಗ್ತೀವಿ, ಪಾಪ ಅವರು ಜಾತ್ರೆ ಅಂದ್ರೆ ಅವ್ರದ್ದೊಂದು ದುಡಿಮೆ. ಸಣ್ಣ ಮಕ್ಕಳಾಗಿರುವ ಹುಟ್ಟಿದ ಕೂಸ್ಕೊಂಡು ಸಮೇತಕ್ಕೆ ಕರ್ಕೊಂಬಂದ್ಬಿಟ್ಟು ವ್ಯಾಪಾರ ಮಾಡ್ತಿರ್ತಾರೆ. ನನಗಂತೂ ತುಂಬ ಬೇಜಾರಾಯ್ತು ಅದನ್ನು ನೋಡಿಬಿಟ್ಟು. ಮತ್ತು ನಾವು ತೊಗೊಂಡಿದ್ವಿ ಐಟಮ್ಸು, ನಮ್ಮ ಮನೆಯವ್ರು ಕೈ ಕಡ್ಗ ಬೇಕಿತ್ತು. ಆದರೂ ಕೂಡ ಇನ್ನೊಂದು ತೊಗೊಂಡಾಯ್ತು. ಪಾಪ ಅವರು ಮಗುನ ಇಟ್ಕೊಂಡು ಅಷ್ಟೊಂದೆಲ್ಲ ಮಾಡ್ತಿದ್ದಾರೆ. ಜಸ್ಟ್ ಒಂದು ಸಣ್ಣದಾಗಾದರೂ ನಾವು ಏನಾದ್ರು ತೊಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲೂ ಕೂಡ ಒಂದು ಕೈಗೆ ಹಾಕೋವಂಥ ಕಡ್ಗ ತೊಗೊಂಡ್ರು ನಮ್ಮ ಮನೆಯವರು. ಇಲ್ಲಿ ಇವಾಗ ಬಂದ್ವಿ. 120 ರೂಪಾಯಿ ಸೇಲ್ ಇತ್ತು. ನೀವೇನು ತೊಗೊಂಡ್ರು ಕೂಡ 120 ಅಂತ ಹೇಳಿದರು. ಸಣ್ಣ ಮಕ್ಳು ಆಟ ಆಡಿಸೋ ಟಾಯ್ಸ್ ಎಲ್ಲ. ಇಲ್ಲಿ ನಾವು ಕಿಚನ್ ಸೆಟ್ ಬರುತ್ತಲ್ಲ ಅದನ್ನು ತೊಗೊಂಡೆ. ಅದನ್ನು ಅಜ್ಜು ಮತ್ತು ಭ್ರಮರ ಇಬ್ಬರು ಕೂಡ ಆಟ ಆಡ್ತಾರೆ. ಅದಕ್ಕೋಸ್ಕರ ಅದನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದವು. ಏನು ಕೊಟ್ಟರು ಕೂಡ ಇಟ್ಕೊಳೋದಿಲ್ಲ ಅಜ್ಜು ಮಾತ್ರ, ಎಲ್ಲ ಮುರಿದಾಕ್ಬಿಡ್ತಾನೆ. ಅದಕ್ಕೋಸ್ಕರ ಜಸ್ಟ್ ಒಂದು ಸ್ವಲ್ಪ ಕಿಚನ್ ಸೆಟ್ ತೊಗೊಂಡ್ರೆ ಅದನ್ನು ಒಂದು ಸ್ವಲ್ಪ ದಿವಸ ಇಟ್ಕೊಂಡು ಆಟ ಆಡ್ತಾರೆ. ಅದನ್ನೊಂದು ತೊಗೊಂಡ್ವಿ. ಮತ್ತು
ಲೈಟಿಂಗ್ ಸಿಸ್ಟಮಿಂದ ಏನೋ ಒಂದು ತೊಗೊಂಡಿದ್ದಾರೆ ನಮ್ಮ ಮನೆಯವರು, ಅದನ್ನೊಂದು ತೊಗೊಂಡಿದ್ದಾರೆ. ತುಂಬ ಇಷ್ಟ ಆಯಿತು ಜಾತ್ರೆ ಮಾತ್ರ. ಇಲ್ಲಿ ಇಯರಿಂಗ್ಸ್ ತೊಗೊಂಡೆ, ತುಂಬಾ ಚೆನ್ನಾಗಿದ್ವು. 10 ರೂಪಾಯಿ ಅಷ್ಟೇ. ನೀವು ಯಾವ ಇಯರಿಂಗ್ಸ್ ಆದರೂ ತೊಗೊಳ್ಳಿ, 10 ರೂಪಾಯಿ ಅಂತ ಹೇಳಿದರು. ಅದಕ್ಕೆ ನಾನು ಇಲ್ಲಿ 2 ಥರ ಇಯರಿಂಗ್ಸ್ ತೊಗೊಂಡೆ. 10 ರೂಪಾಯಿ ಡೈಲಿ ವೇರ್ಗೂ ಬರುತ್ತೆ, ಮತ್ತು ಅಕಸ್ಮಾತ್ ನಾವು ಡ್ರೆಸ್ಸಲ್ಲಿ ಕೂಡ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ನಮ್ಮ ಮನೆ ಹತ್ರ ಕೂಡ ಬರ್ತಾರೆ 10 ರೂಪಾಯಿ ಐಟಮ್ಸು. ನೀವು ಏನು ತೊಗೊಂಡ್ರು 10 ರೂಪಾಯಿ ಅಂತಂದೇಳಿ ಬರ್ತಾರೆ. ವಾರಕ್ಕೊಮ್ಮೆ ಬರ್ತಾರೆ, ಅವ್ರ ಹತ್ರನೂ ಕೂಡ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ತುಂಬಾ ಡಿಫ್ರೆಂಟಾಗಿ ಕಲರ್ಸು ಮತ್ತು ಡಿಸೈನ್ಸ್ ಎಲ್ಲ ಇದ್ವು. ಅದಕ್ಕೋಸ್ಕರ ಇಲ್ಲೂ ಕೂಡ 1-2 ಜೊತೆ ತೊಗೊಂಡೆ. ನನಗಂತೂ ತುಂಬಾ ಇಷ್ಟ ಆದವು. ಹೆಣ್ಮಕ್ಳಿಗೆ ಮಾತ್ರ ಎಷ್ಟಿದ್ರೂ ಸಾಲದಲ್ವಾ. ಕಿವೆಗಿನೂ ಅವು ಮತ್ತು ಬಟ್ಟೆಗಳಾಗಿರ್ಬೋದು, ಏನೇ ಒಂದು ಐಟಮ್ಸ್ ಆಗಿರ್ಬೋದು, ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ ಮಣಿ ಸರಗಳು ತುಂಬಾ ಚೆನ್ನಾಗಿದ್ದವು. ಕಿವೆಗಿನವು ಮಣಿ ಸರ ಮತ್ತು ಚರ್ಮದ ಚಪ್ಪಲಿ ಎಲ್ಲ ಕೂಡ ಹಾಕಿದ್ರು. ಇವಾಗೆಲ್ಲ ಐಟಮ್ಸ್ ತೊಗೊಂಡ್ಬಿಟ್ಟು ಮಳೆ ಬೇರೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಒಂದೊಂದೇ ಹನಿ ಎದ್ರುಕೊಂಡು ಪಾಪುನ ಬೇರೆ ಕರ್ಕೊಂಬಂದಿದ್ವಲ್ಲ, ಅದಕ್ಕೆ ಮತ್ತು ಮನೆಗೆ ಬಂದ್ವಿ. ನೋಡ್ತಿದ್ರಲ್ಲ ಕೋಡು ತೊಗೊಂಬಂದೆ, ಅದನ್ನ ಹಾಕ್ಕೊಂಡು ನಿಮಗೆಲ್ಲ ತೋರಿಸ್ತಿದ್ದಾನೆ. ಅವನಿಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಒಂದು ಕಿಚನ್ ಸೆಟ್ಟು, ಆಮೇಲೆ ನನಗೆ ಇಯರಿಂಗ್ಸು, ನಮ್ಮ ಮನೆಯವ್ರಿಗೊಂದು ಕೈಗೆ ಹಾಕೋ ಕಡ್ಗ ಅದೆಲ್ಲ ತೊಗೊಂಬಂದ್ವಿ. ಅದನ್ನು ತಂದಾಗ ಎಷ್ಟು ಮನೆಗೆ ಬಂದಿದ್ದು 10 ಗಂಟೆಗೆ ಬಂದ್ವಿ. 10 ಗಂಟೆಯಿಂದ ಇಷ್ಟು ತುಂಬ ಹೊತ್ತನ ಆಟ ಆಡಿದರು. ಎಷ್ಟೊತ್ತಾದರೂ ಆಟ ಆಡಲಿ ಅಂತ ಹೇಳಿಬಿಟ್ಟು ಕೈ ಬಿಟ್ಟೆ. ಅವ್ರಿಗೆ ಆಟಾಡಿ ಅವರೇ ಮಲ್ಕೋತಾರೆ ಅಂತಂದು ಹೇಳಿಬಿಟ್ಟು ನಾನು ಕೂಡ ಸುಮ್ಮನಾದೆ. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿದೆ. ಇವಾಗ ಇಷ್ಟೊತ್ತನ ಅಂದರೆ ನಾವು ಬಂದಿದ್ದು 9:45 ಬಂದ್ವಿ. 9:45 ಹಿಡಿದು ಇಲ್ಲಿವರೆಗೂ 10:30ವರೆಗೂ ಒಂದು ಅರ್ಧ ಗಂಟೆ ಆಟ ಆಡಿಬಿಟ್ಟು ಇವಾಗ ಮಲ್ಕೊಂಡಿದ್ದಾರೆ. ಊಟ ಕೂಡ ಎಲ್ಲ ಆಯಿತು. ಇವಾಗ ನಾವು ಕೂಡ ಮಲ್ಕೋಬೇಕು. ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ತೋರಿಸ್ಬೇಕಂತ ತುಂಬ ದಿವಸದಿಂದ ಅನಿಸ್ತಿತ್ತು. ಬಟ್ ಏನು ಮಾಡೋಣ, ಟೈಮ್ ಈಗ ಕಾಲ ಕೂಡಿ ಬಂತಂತ ಹೇಳ್ಬೋದು. ಹಾಗಾಗಿ ಇವತ್ತು ಹೋಗ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮೂರಿಗೆ ಇದೊಂದು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಎಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.